ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಲಿತ ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿ ಪರಮೇಶ್ವರ್ ಯುವ ಸೈನ್ಯ ಮತ್ತು ದಲಿತ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಟೌನ್ ಹಾಲ್ ವೃತ್ತದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭಾವಚಿತ್ರವನ್ನ ಹಿಡಿದು ಪರಮೇಶ್ವರ್ ಅವರು ಕರ್ನಾಟಕದ ದಲಿತ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಒತ್ತಾಯಿಸಿ ದಲಿತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಬೃಹತ್ ಸಂಖ್ಯೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಗ್ರಹಿಸಿದ್ರು. ಈ ವಿಚಾರ ಹೈಕಮಾಂಡ್ಗೆ ತಲುಪುವವರೆಗೂ ಸುದ್ದಿ ಮತ್ತು ಮಾಧ್ಯಮ ಪತ್ರಿಕೆಯವರು ಪ್ರಸಾರ ಮಾಡಬೇಕಾಗಿ ಸಂಘಟನೆಗಳು ಮನವಿ ಮಾಡಿದ್ರು. ಆಗಲೇಬೇಕು 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 ಸಿಎಂ ದಲಿತ ಸಿಎಂ ದಲಿತ ಸಿಎಂ ಸಿಎಂ ಪರಮೇಶ್ವರ ನಾಯಕರಿಗೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನನ್ನ ಒಬ್ರು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ಏನನ್ನ ಅವ್ರ ಮನಸ್ಸಲ್ಲಿದ್ದು ಏನನ್ನ ಮಾಡಬೇಕು ಅಂತ ಇದ್ರೆ ಮೊದಲನೇ ಸ್ಥಾನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತೆ ದಲಿತ ಜನಾಂಗದವರು ಯಾರು ಸರಿ ನಮ್ಮ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಇವತ್ತು ಕೇಳ್ಕೊಂತೀನಿ. ಹಾಗೇನೆ ಏನಿವತ್ತು ನಮ್ಮ ದಲಿತರು ಇವಾಗ 1,25,00,000 ಜನ ಇದ್ದಾರೆ. ಹಾಗಾಗಿ ನಾವು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ನಾವು ಕೇಳ್ಕೊಳ್ಳೋದಷ್ಟೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿ ಮೇಡಮ್ ಮತ್ತು ರಾಹುಲ್ ಗಾಂಧಿ ಮೇಡಮ್ ಮತ್ತು ಖರ್ಗೆ ಸಾಹೇಬರಿಗೆ ದಯವಿಟ್ಟು ಈಗ ಅವಕಾಶ ಇದೆ. ಪರಮೇಶ್ವರ್ ಸಾಹೇಬರು ಎಲ್ಲ 8 ವರ್ಷ ಸತತ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ಸರ್ಕಾರ ತಂದಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಅನುಭವ ಇದೆ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿದ್ದಾರೆ, ಎಲ್ಲ ಅನುಭವ ಇದೆ. 3 ಸಲ ಅವರು ಗೃಹ ಮಂತ್ರಿ ಖಾತೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ, ಒಂದ್ಸಲ ದಲಿತ ಮುಖ್ಯಮಂತ್ರಿಯನ್ನಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮಾಡಬೇಕು ಅಂತ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಯುವ ಸೇನೆ ಹಾಗೂ ದಲಿತ ಸಂಘಟನಾ ಪರ ಒಕ್ಕೂಟ ಹಾಗೂ ಕನ್ನಡ ಪರ ಸಂಘಟನಾ ಒಕ್ಕೂಟ ಏನಿವತ್ತು ತುಮಕೂರಲ್ಲಿ ಸತತ ನಾವು
ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ದಯವಿಟ್ಟು ನಾವು ಇದೇ ಸಮಾಧಾನದಲ್ಲೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ವಾರ ಆದ ಸಮೇತ ನಾವು ಕೇಳ್ತೀವಿ. ಇದೇ ಥರ ನಮ್ಗೆ ಏನಾನ ಒಂದು ವೇಳೆ ದಲಿತ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ನಾವು ಖಂಡಿತ ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ಎಚ್ಚರಿಕೆ ಅಂತಲೇ ಕೊಡ್ತೀವಿ. ಯಾಕೆ ಅಂತಂದರೆ ನಾವು ಯಾರೂ ಮುಂದಿನ ಸಲ ಸರ್ಕಾರಕ್ಕೆ ನಾವು ವೋಟ್ ಹಾಕೋದ್ರಲ್ಲಿ ನಾವು ಮುಂದಾಳತೆ ಇಟ್ಕೊಂಡು ನಾವು ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಗುತ ರಂಗದಂತ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಶಿವಸೇನೆ ರಾಜ್ಯಾಧ್ಯಕ್ಷ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತಾ ಇದೆ. ನಾವು ಈ ಜಿಲ್ಲೆ ಮುಖಾಂತರ ಎಲ್ಲ ದಲಿತ ಪರ ಸಂಘಟನೆಯ ಎಲ್ಲ ದಲಿತರ ಒಟ್ಟಾರೆ ಸೇರಿ ನಾವೊಂದು ಕೂಗಾಗ್ತಾ ಇದ್ದೀವಿ. 40 ವರ್ಷ ಸತತವಾಗಿ ಜಿ ಪರಮೇಶ್ವರ್ ಅವರು ಇವತ್ತು ರಾಜಕೀಯದಲ್ಲಿ ಇದ್ದಾರೆ. ನಾವು ದಯಮಾಡಿ ಈ ಜಿಲ್ಲೆ ಈ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಹೆಚ್ಚಿನ ಜನತೆಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಇದ್ದಾರೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ದಲಿತರನ್ನ ಕಡೆಗಣಿಸ್ತಾ ಇದ್ದಾರೆ. ಯಾವುದೇ ಪಕ್ಷದಲ್ಲಿ ದಲಿತರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡ್ತಾ ಇಲ್ಲ. ದಯಮಾಡಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ಆಲ್ ಇಂಡಿಯಾ AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ ಅವರು, ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ತಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಏನು ದಲಿತ CM ಸತತವಾಗಿ ಅಲ್ಲಿ 1 ತಿಂಗಳಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಜಿಲ್ಲೆ ಒಳಗೆ ತುಮಕೂರಲ್ಲಿ ನಾವು ಮನಗಂಡು ದಲಿತ CM ಜಿ ಪರಮೇಶ್ವರ್ ಅವರಿಗೆ ಮಾಡಬೇಕು. 40 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತನು ಮನ ಧನ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡ್ತಾರೆ. 8 ವರ್ಷ KPCC ಅಧ್ಯಕ್ಷ ಆಗವ್ರೆ, 3 ಸರಿ ಹೋಮ್ ಮಿನಿಸ್ಟರ್ ಆಗವ್ರೆ, 7 ಸರಿ ಗೆದ್ದಿದ್ದಾರೆ. ಇದಕ್ಕಿನ್ನ ರಾಜಕಾರಣ ಯಾರು ಬೇಕು? ಯಾವುದೇ ಒಂದು ಕಳಂಕ ಇಲ್ಲ, ಯಾವುದೇ ಒಂದು ಹಗರಣ ಇಲ್ಲ, ಯಾವುದೇ ಒಂದು ಅನ್ಯಾಯ ಇಲ್ಲ. ಇದಕ್ಕಿಂತ ಪ್ರಾಮಾಣಿಕ ಸಾಕು ಆಗ್ತೈತಲ್ಲ. ಕ್ಯಾಪ್ ಓಪನ್ ಮಾಡಿ ಸುಮ್ಮನೆ ನಿಂತಿಲ್ಲ ಮೇಲೆ ಕೆತ್ ಮಾಡಿ. ನಿಮಿಷ ಹಂಗೆ ಬರೀ ಚಂದ್ರಣ್ಣ. ರಾಂಗ್ ಲೈಟು ಬರಲ್ಲ ಚೆನ್ನಾಗಿ. ಮಂಜು ಮಂಜು ಮುಖ್ಯಮಂತ್ರಿ ಆಗಬೇಕು. ಸ್ವಲ್ಪ ಮೊಬೈಲ್ ತೆಗಿ ಪೀರ್ ಒಂಚೂರು. ಈಗ ನೋಡಿ, ಈಗ ನಿಂತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಬಂಡೆ ಬಂಡೆ ಬರೀ ಈ ಕಡೆ ತೋರ್ಸ್ಕೊಂಡ್ ಬರೀ ಸರ್. ಇಲ್ಲ ಕಾಂಗ್ರೆಸ್ ಕಂಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ, ದಲಿತ ಮುಖ್ಯಮಂತ್ರಿ ಡಾಕ್ಟರ್ ನಾಡಿಗೆ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯಕ್ಕೆ.